ಇತಿಹಾಸ ಪ್ರಸಿದ್ಧ ಮೈಲಾರಲಿಂಗೇಶ್ವರನ ಸರಪಳಿ ಪವಾಡವು ಗಂಗಿ ಮಾಳಮ್ಮ ದೇವಿಯ ಮುಂಭಾಗದಲ್ಲಿ ಸಹಸ್ರಾರು ಭಕ್ತ ಸಾಗರದ ಮಧ್ಯೆ ನಿನ್ನೆ ನಡೆಯಿತು. ಇದು ವಂಶ ಪಾರಂಪರ್ಯವಾಗಿ ಗೊರವಯ್ಯರಾದ ಅನಿಲ್ ದಳವಾಯಿಯವರು ಈ ಸರಪಳಿ ಪವಾಡವನ್ನು ನೆರವೇರಿಸಿಕೊಟ್ಟರು. ಹೌದು, ಶ್ರದ್ಧಾ ಭಕ್ತಿಗಳಿಂದ ಸರಪಳಿ ಪವಾಡ ನಿನ್ನೆ ನಡೆಯಿತು. ಗಂಗಿ ಮಾಳಮ್ಮ ದೇವಿಯ ಮುಂಭಾಗದಲ್ಲಿ ತ್ರಿಶೂಲ ಮುದ್ರೆ ಹೊಂದಿರುವ ಕಲ್ಲಿನ ಕಂಬಕ್ಕೆ ಸುಮಾರು 15 ಅಡಿ ಉದ್ದದ ಕಬ್ಬಿಣದ ಸರಪಳಿಯನ್ನು ಬಿಗಿಯಲಾಗಿತ್ತು. ಗೊರವಪ್ಪಗಳ 7 ಕೋಟಿ 7 ಕೋಟಿಗೋ ಚಾಂಗ್ಮಲೋ ಚಾಂಗ್ಮಲೋ ಎಂಬ ಕೂಗುಗಳಿಂದ ಗೊರವಪ್ಪನನ್ನು ಹುರಿದುಂಬಿಸಿ ಸರಪಳಿ ಎಳೆಯುವಂತೆ ಮಾಡುತ್ತದೆ. ಭಕ್ತರು ಸರಪಳಿ ತುಂಡಾಗುವ ದೃಶ್ಯವನ್ನು ವಿಸ್ಮಯದಿಂದ ವೀಕ್ಷಣೆ ಮಾಡುತ್ತಿದ್ದರು. ಇನ್ನು ಸರಪಳಿ ಅರ್ಧಕ್ಕೆ ತುಂಡಾದ್ರೆ ಬರಲಿರುವ ದಿನಗಳಲ್ಲಿ ದೇಶಕ್ಕೆ ಉತ್ತಮ ಮಳೆಯಾಗಿ ಬೆಳೆ ಸಮೃದ್ಧವಾಗುತ್ತದೆ. ಇನ್ನು ಕಲ್ಲುಗೂಟದ ಸಮೀಪ ಸರಪಳಿ ತುಂಡಾದರೆ ಮಳೆ ಬೆಳೆ ಕಷ್ಟ ಎಂಬುದು ಭಕ್ತರ ನಂಬಿಕೆಯಾಗಿದೆ. ಅಷ್ಟೇ ಅಲ್ಲದೆ ಮುಷ್ಟಿಯ ತುದಿಯಲ್ಲಿ ಸರಪಳಿ ತುಂಡಾದ್ರೆ ನಾಡಿಗೆ ಉತ್ತಮ ಫಲ, ಮಧ್ಯದಲ್ಲಿ ತುಂಡಾದ್ರೆ ಸಾಧಾರಣ ಫಲ, ಕೊನೆಯ ತುದಿಯಲ್ಲಿ ತುಂಡಾದ್ರೆ ಸಂಕಷ್ಟಗಳು ಎದುರಾಗಲಿವೆ ಎಂಬುದು ಭಕ್ತರ ನಂಬಿಕೆ. ಫ್ರೆಂಡ್ಸ್, ನೀವು ಕೂಡ ಸರಪಳಿ ಪವಾಡದಲ್ಲಿ ಭಾಗಿಯಾಗಿದ್ರೆ ಎಸ್ ಅಂತ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.